ನಾನು ಎನ್ಎಸ್ಯುಐ ನಾಯಕನಾಗಿದ್ದು ಬೆಳೆದವನು. ಶಿವಮೊಗ್ಗದಲ್ಲಿ ಯಡಿಯೂರಪ್ಪನವರ ವಿರುದ್ಧ ಚುನಾವಣೆಯಲ್ಲಿ ಸ್ಪರ್ಧಿಸಿದ್ದೇನೆ. ನನ್ನ ಪಕ್ಷದ ತತ್ವ ಸಿದ್ಧಾಂತಗಳಿಗೆ ಬದ್ಧವಾಗಿದ್ದು ನಡೆದುಕೊಂಡು ಬಂದಿದ್ದೇನೆ ಎಂದು ವಿಧಾನ ಪರಿಷತ್ ಸದಸ್ಯ ಮಂಜುನಾಥ ಬಂಡಾರಿ ಹೇಳಿದ್ದಾರೆ. ಇಂದಿರಾ ಗಾಂಧಿ, ರಾಜೀವ್ ಗಾಂಧಿ, ಸೋನಿಯಾ ಗಾಂಧಿ ವಿರುದ್ಧ ಬರೆದವರು ಯಾವ ನೈತಿಕತೆ ಆಧಾರದಲ್ಲಿ ಕಾಂಗ್ರೆಸ್ನ ಎಂಎಲ್ಸಿ ಟಿಕೆಟ್ ಕೇಳಿರುವುದು ಎಂಬುದನ್ನು ಆರೋಪ ಮಾಡಿದವರು ಸ್ಪಷ್ಟಪಡಿಸಲಿ ಎಂದು ತಮ್ಮ ಮೇಲಿನ ಆರೋಪಕ್ಕೆ ಅವರು ಪ್ರತಿಕ್ರಿಯಿಸಿದ್ದಾರೆ. ಇನ್ನು ಮುಂದೆ ಈ ರೀತಿಯಾಗಿ ಇಂತಹ ಆರೋಪ ಮಾಡಿದರೆ ಅವರ ವಿರುದ್ಧ ಮಾನನಷ್ಟ ಮೊಕದ್ದಮೆ ಹೂಡುವುದಾಗಿ ಹೇಳಿದ್ದಾರೆ. ಯಾವುದೇ ಕಾರ್ಯಕ್ರಮದಲ್ಲಿ ಬಿಜೆಪಿ ನಾಯಕರು ಕಾಂಗ್ರೆಸ್ ನಾಯಕರಿಗೆ ಎದುರಾದಾಗ ಗುಡ್ ಪರ್ಸನ್ ಇನ್ ರಾಂಗ್ ಪಾರ್ಟಿ ಎಂಬ ಹೇಳಿಕೆ ನೀಡುತ್ತಾರೆ. ಅದನ್ನೇ ಕೆಲವರು ಗಾಳವಾಗಿಸಿಕೊಂಡು ನಮ್ಮಲ್ಲಿ ಕೆಲವರು ಗಾಳಿಯಲ್ಲಿ ಗುಂಡು ಹೊಡೆದಂತೆ ಮಾತನಾಡುತ್ತಾರೆ. ಯಾರ ಜೊತೆ ಚಕ್ಕಂದ ಒಳ ಒಪ್ಪಂದ ಮಾಡಿಕೊಂಡಿದ್ದಾರೆ ಎಂಬುದನ್ನು ಆರೋಪ ಮಾಡುವವರು ಹೇಳಲಿ ಎಂದು ಸುದ್ದಿಗಾರರ ಪ್ರಶ್ನೆಯೊಂದಕ್ಕೆ ಮಂಜುನಾಥ ಬಂಡಾರಿ ಉತ್ತರಿಸಿದ್ದಾರೆ. ಫೈಟ್ ಯಾರು ಮಾಡಿದ್ದಾರೆ RSS ಬಿಜೆಪಿಗೆ ವಿರುದ್ಧ? ಯಡಿಯೂರಪ್ಪನ ವಿರುದ್ಧ ನಿಲ್ಬೇಕು ಅಂತ ಹೇಳಿ ಅಷ್ಟು ತಾಕತ್ತಿದ್ವಾ? ನಿಂತಿಲ್ವಾ? ನಾನು ಅವ್ರ ವಿರುದ್ಧ ಮಾತಾಡ್ತಾ ಇರ್ಲಿಲ್ವಾ? ನಾವೇನು ಕತ್ತಿಡ್ಕೊಂಡು ಓಡಾಡ್ಬೇಕಾ? ಈ ರೀತಿ ಎಲ್ಲ ಸುಮ್ಮನೆ ಬಾಯಿಗೆ ಬಂದಂಗೆ ಮಾತಾಡೋದಲ್ಲ. ಅವರಿಗೆ ತನ್ನದೇ ಆದಂಥ ಒಂದು, ಯಾರೇ ಆಗಲಿ ಅದು ಸತ್ಯ ಏನಂತೇಳಿ ಅರ್ಥ ಮಾಡ್ಕೊಳ್ಬೇಕು. ಸೊ ಐ ಆಮ್ ಥ್ಯಾಂಕ್ಸ್ ಕಿರಣ್, ಯಾಕೆಂತ ಹೇಳಿದ್ರೆ ನನಗಾಗಿ ಇದನ್ನು ಕ್ಲಾರಿಫೈ ಬಗ್ಗೆ ನಾವಾಗಿ ಯಾಕಪ್ಪ ಮೇಲೆ ಹಾಕೋದು ಅಂತ ಇತ್ತು. ಪ್ರತಿ ಸಲ ಇದನ್ನ ಹೇಳೋದು, ಅವರು BJP ಅವ್ರ ಜೊತೆ ಇದ್ರಂತೆ, ಅವರು RSS ಅವ್ರ ಜೊತೆ ಇದ್ರಂತೆ. ಈಗ ನಾವೇನು ದಬ್ಲಿಕ್ಕಾಗುತ್ತಾ? ಈಗ ನೀವು ನನ್ನ ಜೊತೆ ಬಂದು ನೀವು ನಮ್ಮನ್ನು ದಬ್ತೀರಾ? ಇವ್ರು ಕಾಂಗ್ರೆಸ್ ಅವರು ಅಂತ ಹೇಳ್ಬಿಟ್ಟು ಏನು ಚಕ್ಕಂದ ಆಡ್ತಾರೆ. ಇವ್ರಿಗೇನು ಗೊತ್ತಿದೆ ಅಂತ? ಇವರಿಗೆ ಯಾರು ಚಕ್ಕಂದ ಆಡಿದಾರಂತೆ? ಇವ್ರೇನು ಕಾಂಗ್ರೆಸ್ ಲೀಡರ್ಗಳನ್ನ ಅಷ್ಟು ಚೀಪ್ ಆಗಿದ್ದಾರಂತೆ? ಇವರಿಗೆ 2013ರಲ್ಲಿ ಒಳ ಒಪ್ಪಂದ ಮಾಡ್ಕೊಂಡಿದ್ರ. 2013ರಲ್ಲಿ ಗೆದ್ದವರೆಲ್ಲ ಸೋತಿದ್ದಾಕೆ ಹಾಗಾದ್ರೆ ಮಂತ್ರಿಗಳು? ಸೋಲ್ಬಾರ್ದಿತ್ತಲ್ಲ ಇವ್ರ ಲೆಕ್ಕದಲ್ಲಿ? ಆಮೇಲೆ ನಾವೆಲ್ಲ ಬಂದಿದ್ದಂತ ಆಮೇಲೆ ದಿಸ್ ಇಸ್ ದ ರಿಯಾಲಿಟಿ. ಸೊ ದಟ್ಸ್ ಯಾರು ಸರ್ ರಾಜಕಾರಣದಲ್ಲಿ ಸೋಲು ಗೆಲ್ಲು ರಾತ್ರಿ ಆದ್ರೆ ಬೆಳಗಾಗುತ್ತೆ, ಬೆಳಗಾದ್ರೆ ರಾತ್ರಿ ಆಗುತ್ತೆ. ಇವತ್ತು ಗೆದ್ದವ್ರು ನಾಳೆ ಇರಲ್ಲ, ನಾಳೆ ಇದ್ದವ್ರು ನಾಳೆ ಇರಲ್ಲ ಸರ್. ದಟ್ ಇಸ್